ನಾನೀಗ ಅಬ್ರಾಡ್ ರಷ್ಯಾದಲ್ಲಿ ಶೂಟ್ ನಡೀತಾ ಇದ್ದೆ. ಓಕೆ. ನೋ ಕೊಕೇನ್. ನೋ ಕೊಕೇನ್. ಏನ್ ಗೊತ್ತಾ, ಈಗ 2023ನೇ ವರ್ಷ ಲಾಸ್ಟ್ ಇಯರ್ ರಿಲೀಸ್ ಆದ ಅಷ್ಟು ಸಿನಿಮಾದಲ್ಲಿ 4 ಸಿನಿಮಾ ಸ್ಯಾಟಲೈಟ್ ಹೋಯ್ತು. ಕಬ್ಜಾ, ವೇದ, ಟಗರು ಪಲ್ಯ, ನಟ ಭಯಂಕರ. ಮೊನ್ನೆ ಕಲರ್ಸ್ ಅಲ್ಲಿ ನಟ ಭಯಂಕರ ಹಾಕಿದ್ರು. ಯಾರು ಎಷ್ಟು ಜನ ಏನ್ ಅನ್ಕೋತಾರದು ಏನೋ ಎಫೆಕ್ಟ್ ಆಗಲಿ. ಎಂಡ್ ಆಫ್ ದ ಡೇ ರಿಸಲ್ಟ್ ಕೊಟ್ಟೆ. ಯಾರು ಏನ್ ಮಾತಾಡ್ತಾರೋ ಅವ್ರಿಗೆ ಏನ್ ಆನ್ಸರ್ ಅಂದ್ರೆ ಪ್ರಥಮ ಸಿನಿಮಾ ಕಲರ್ಸ್ ಅಲ್ಲಿ ಒಳ್ಳೆ ಪ್ರೈಸ್ ಹೋಯ್ತು, ಅದೊಂದು ಸಾಕು. ಈಗ ನೋ ಕೊಕೇನ್ ನಡೀತಾ ಇದೆ, ಆಕ್ಷನ್ ಸಿನಿಮಾ. ನಾವೆಲ್ಲರೂ ಮೆಚ್ಚಿದ, ನಾವೆಲ್ಲರೂ ಆಶ್ಚರ್ಯ ಪಡಬಹುದು, ನಾವೆಲ್ಲರೂ ಹೆಮ್ಮೆ ಪಡುವಂತಹ ಕಲಾವಿದರನ್ನ ಅದರಲ್ಲಿದ್ದಾರೆ. ಶಶಿಕುಮಾರ್ ಸರ್ ಇದ್ದಾರೆ, ರವಿ ಕಾಳೆ ಸರ್ ಇದ್ದಾರೆ, ಶೋಭರಾಜ್ ಇದ್ದಾರೆ, ಜಾಕಿ ಶ್ರಫ್ ಇದ್ದಾರೆ. ನಾವು ಜಾಕಿ ಶ್ರಫ್ ಅವ್ರಿಗೆ ಅಭಿಮಾನಿಗಳು. ಸೊ ಅವರೆಲ್ಲರೂ ನಮ್ಮ ಸಿನಿಮಾದಲ್ಲಿ ಇದ್ದಾರೆ. ಅವರೆಲ್ಲರ ಜೊತೆ ಸಿನಿಮಾ ಕಲಿಯೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೈಲೆನ್ಸ್, ಒಂದು ನಿಮಿಷ ಸೈಲೆನ್ಸ್. ಸೊ ಅವರೆಲ್ಲರ ಜೊತೆ ಸಿನಿಮಾ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಹಳ ಈ ಮಟ್ಟಕ್ಕೆ ನಟ ಭಯಂಕರ ದೊಡ್ಡ ಫೌಂಡೇಶನ್ ಹಾಕೊಡ್ತು. ಕೊಕೇನ್ ಅನ್ನೋ ಸಿನಿಮಾ ಇದೆ. 25 ವರ್ಷಗಳಿಂದ ಚಿತ್ರರಂಗದಲ್ಲಿ ಫೈಟ್ ಮಾಸ್ಟರ್ ಬಂದರು. ವಿಷ್ಣು ಸರ್, ಅಂಬರೀಷ್, ಎಲ್ಲರಿಗೂ ಫೈಟ್ ಮಾಸ್ಟರ್. ಯಶ್ ಅವ್ರಿಗೆ, ದರ್ಶನ್ ಸರ್ಗೆ, ಗಣೇಶ್ ಅವ್ರಿಗೆ ಎಲ್ಲರಿಗೂ ಫೈಟ್ ಮಾಸ್ಟರ್ ಯಾರು? ಗೌರವ್ ವೆಂಕಟೇಶ್ ಅವರು. ಈ ಸಿನಿಮಾ ಮೂಲಕ ಡೈರೆಕ್ಷನ್ ಮಾಡಿದೆ. ಸರ್ ನೀವು ಶಾರದಕ್ಕೆ ಸೇವೆ ಬಹಳಷ್ಟು ಮಾಡಿದ್ದೀರಾ ಸರ್, ನೀವು ಬರೀ ಫೈಟ್ ಮಾಸ್ಟರ್ ಆಗಿರೋಕ್ಕಲ್ಲ ಡೈರೆಕ್ಷನ್ ಮಾಡಿ ಅಂತ ಕಣ್ಣು ತುಂಬ್ಕೊಂಡು ಮಾಡ್ಕೊಳ್ಳಿ. ಪ್ರಥಮ ಇಷ್ಟು ವರ್ಷ 1600 ಸಿನಿಮಾ ಮಾಡಿದ್ದೀನೋ ನಾನು ಆಸ್ ಅ ಫೈಟ್ ಮಾಸ್ಟರ್ ಆಗಿ. ನಾನು ಡೈರೆಕ್ಟರ್ ಆಗಿ ಗುರ್ಸಿದ್ದು ನೀವು. ಐ ಆಮ್ ರಿಯಲಿ ಹ್ಯಾಪಿ ಅಂದರು. ವಾಟ್ ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ದನ್ ದಿಸ್? ನಾನು ಏನು ಮಾಡಿದ್ದೀನಿ ಸಾಕು ಇಷ್ಟು ಅಣ್ಣ. ಇನ್ನೂ ವಾಪಸ್ ಊರಿಗೆ ಹೋದ್ರು ಹೆಮ್ಮೆ ಪಡೋಕ್ಕೆ ಶರೀರಕ್ಕೆ ಸಾಕಷ್ಟು ಮಾಡಿಟ್ಕೊಂಡಿದ್ದೀನಿ ನಾನು. ಸಾಮಾನ್ಯ ಹುಡುಗ ಒಬ್ಬ ಹಳ್ಳಿಲಿ, ಸಾಮಾನ್ಯ ಕುರಿ ಮೇಯಿಸ್ಕೊಂಡಿದ್ದ ಹುಡುಗ ಇತ್ತು. ಬಿಗ್ ಬಾಸ್ ಗೆದ್ದಿದ್ದಾಯ್ತು, ದಕ್ಷಿಣ ಭಾರತದ ಅತಿ ದೊಡ್ಡ ಶೋ. ನಟ ಭಯಂಕರ ಹೀರೋ ನಾನು ಅಲ್ಲ ಆಗಿದ್ದಾಯ್ತು. ಇಂಡೋನೇಷ್ಯಾದ ಬಾಲಿಲಿ ಅದಕ್ಕೆ ಗ್ಲೋಬಲ್ ಅಚೀವರ್ ಅವಾರ್ಡ್ ಸಿಕ್ತು. ಇನ್ನು ಏನ್ ಬೇಕಣ್ಣ? ವಾಟ್ ಕ್ಯಾನ್ ಎಕ್ಸ್ಪೆಕ್ಟ್ ಮಾಡಿದಂತೆ? ಇದಕ್ಕಿಂತ ಇನ್ನೇನು ಎಕ್ಸ್ಪೆಕ್ಟ್ ಮಾಡಿ? ಕರ್ನಾಟಕದಳಿಯ ನಾನು ಟ್ರಸ್ಟ್ ಮಾಡ್ತೀರಾ? ಅಣ್ಣವ್ರದ್ದು ರಾಘವೇಂದ್ರ ರಾಜ್ಕುಮಾರ್ ಇದಲ್ಲ, ರಾಘವೇಂದ್ರ ರಾಜ್ಕುಮಾರ್ ಅವ್ರ ಹೋಟೆಲ್ಗೆ ಸೆಕ್ಯೂರಿಟಿ ಗಾರ್ಡ್. ಎಷ್ಟೋ ಜನಕ್ಕೆ ವಿಷಯ ಗೊತ್ತೇ? ರಾಜ್ಕುಮಾರ್ ಇಂಟರ್ನ್ಯಾಷನಲ್ ಹೋಟೆಲ್ಗೆ ವೆನ್ ಐ ಸ್ಟಾರ್ಟೆಡ್ ಮೈ ಕರಿಯರ್ ನಾನೊಬ್ಬ ಸೆಕ್ಯೂರಿಟಿ ಗಾರ್ಡ್. ಅದೇ ಈಗ ರಾಘಣ್ಣ ಅವರು, ಈಗ ಅದೇ ಅಣ್ಣವ್ರ ಮಗ ರಾಘಣ್ಣನ ಸಿನಿಮಾ ನಾನು ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ನನ್ನ ಸಿನಿಮಾಲ್ ಹೆಮ್ಮೆ. ಕಲರ್ಸ್ ಕನ್ನಡ ಅದಕ್ಕೆ ಸೆಕ್ಯೂರಿಟಿ ಗಾರ್ಡ್. ನಾನು ಯಾರಿಗೂ ಗೊತ್ತೇ ಇಲ್ಲ. ತುಂಬಾ ಚಿಕ್ಕ ವಯಸ್ಸಲ್ಲಿ ಬಂದಾಗ ಸೆಕ್ಯೂರಿಟಿ ಗಾರ್ಡ್. ಇದು ಕಲರ್ಸ್ ಕನ್ನಡದ ಅತಿ ದೊಡ್ಡ ಶೋ, ಮೋಸ್ಟ್ ಸಕ್ಸಸ್ಫುಲ್ ಶೋ ನನ್ನ ಸೀಸನ್. ಹೌದು. ಇನ್ನೇನ್ ಬೇಕು? ಇನ್ನೇನ ಬೇಕು? ಪುನಃ ಇನ್ನೇನ್ ಮಾಡ್ತಾ ಇದ್ದೀರಾ? ಇನ್ಯಾವ್ ನಡೀತಾ ಐತೆ? ಇನ್ನೇನಾಯ್ತು ಅಂತ ಕೇಳಿದ್ರೆ ಏನ್ ಹೇಳಪ್ಪ? ಫಸ್ಟ್ ನೈಟ್ ವಿತ್ ದೆವ್ವ ಅಂತ ಸಿನಿಮಾ ಆಡಿಯೋ ರೈಟ್ಸ್ ದೊಡ್ಡ ಅಮೌಂಟ್ಗೆ A2 ಮ್ಯೂಸಿಕ್ ತಗೊಂಡ್ರು. ಈಗ ನಾನು 100 ಇವೆಂಟ್ಗೆ ಹೋಗ್ಬೋದು. ಎಂಡ್ ಆಫ್ ದ ಡೇ ಸಿನಿಮಾ ಮಾಡ್ತಾ ಇದ್ದೀನಿ. ವೃತ್ತಿ ಮೂಲಕ, ವರ್ಕ್ ಮೂಲಕ ಆನ್ಸರ್ ಕೊಟ್ಟಿದ್ದೀನಿ. ಬಹಳಷ್ಟು ಹಿರಿಯ ಕಲಾವಿದರ ಜೊತೆ ನಾವು ಇಷ್ಟಪಡುವಂತ ಅಣ್ಣವರು ತುಂಬಾ ಇಷ್ಟಪಟ್ಟಂತ ಭೋಜರಾಜ, ಶ್ರೀನಿವಾಸ ಮೂರ್ತಿ ಸರ್, ನಿಮ್ಗೆ ಗೊತ್ತು, ಕವಿರತ್ನ ಕಾಳಿದಾಸಲ್ಲಿ ಅವ್ರು ನಮ್ಮ ಸಿನಿಮಾಲ್ ಬಂದು ಅರದಿಂದ ಮುಹೂರ್ತ ಕ್ಲಬ್ ಕರೆದಾಗ ಬೈದು ನಿಮಗೆ, ನನ್ನ ಯಾಕೋ ಕರಿತೀಯ ಪ್ರಥಮ ನೀನು ಅಂದರು. ಸರ್ ನೀವು ಮಾಡಿರೋ ಸಾಧನೆ ಅಷ್ಟು ಏನೂ ಇಲ್ಲ. ಸೊ ನಾನು ಸ್ಟಿಲ್ ಕಲಿತಾ ಇದ್ದೀನಿ, ನಮ್ದಿರಲಿ. ಸೊ ನನ್ನ ಕರ್ನಾಟಕ ಫಸ್ಟ್ ರೈಟ್ ಇದ್ದೇವಾದ್ರೆ ತುಂಬ ವಿಶೇಷವಾದ ಪಾತ್ರ ಮಾಡೋ ರಮೇಶ್ ಭಟ್ ಸರ್, ಇವರೆಲ್ಲರ ಜೊತೆ ಸಿನಿಮಾ ಕಲಿತಾ ಇದ್ದೀನಿ. ಈಗ A2 ಮ್ಯೂಸಿಕ್ ತುಂಬ ದೊಡ್ಡ ಪ್ರೈಸ್ಗೆ ಫಸ್ಟ್ ರೈಟ್ ವಿತ್ ದೇವ ಆಡಿಯೋ ರೈಟ್ಸ್ ಬ್ಯಾಕ್ ಮಾಡಿದ್ರು. ಈಗ ನೋ ಕೊಕೇನ್ ರಷ್ಯಾದಲ್ಲಿ ನಡೀತಾ ಇದೆ. ನಾಳೆಯಿಂದ ಹೊಸ ರಿಯಾಲಿಟಿ ಶೋ ನನ್ನ ಈ ಅನಂತ್ ನಾಗ್ ತರ ಇರೋ ನನ್ನನ್ನು ಅಲ್ಲು ಅರ್ಜುನ್ ತರ ಡ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾನು ಏನ್ ಹೇಳಪ್ಪ ಅವ್ರಿಗೆ? ಇಲ್ಲ ಪ್ರಥಮ ನೀವೇ ಮಾಡ್ಬೇಕು, ನೀವೇನ್ ಹೇಳಿದ್ರು ನಂದೆ ಆಯ್ತು ಕಡೆ. ನಾನು ನನ್ನ ಹತ್ರ ಯಾಕೆ ಎಕ್ಸ್ಪೆಕ್ಟೇಷನ್ ಹಂಗೆ ಮಾಡ್ತೀರಾ ಅಂದೆ. ಅವ್ರು ಇಲ್ಲ ಪ್ರಥಮ್ ನೀವು ಮಾಡಬೇಕು ಅಂತ ಹಿಡ್ಕೊಂಡು ಆಯ್ತು ಕಡೆ ನಾನು ಮಾಡ್ತೀನಿ ತಾಳಪ್ಪ ಅಂತ ಹೇಳ್ಬಿಟ್ಟು ರೆಡಿ ಆಯ್ತಾ ಇದ್ದೀನಿ. ಈಗ ಇದ್ಯಾವ್ದು ಹೊಸ ಎಷ್ಟೆಲ್ಲ 2 ಗೆಟಪ್ ಇದೆ. ಒಂದು 2 years ಬಿಫೋರ್ ಶಶಿಕುಮಾರ್ ಕಮಿಷನರ್ ಆಗಿರ್ತಾರೆ, ಸಿಟಿ ಕಮಿಷನರ್ ಆಗ ಡ್ರಗ್ ಮಾಫಿಯಾ ಬಗ್ಗೆ ಸಿನಿಮಾ. ಸೊ ಅದ್ರದ್ದು ವಿಶೇಷವಾಗಿದೆ. ಒಂದು ಇದು ಇಲ್ಲೆಲ್ಲ ಶುಂಕ್ 3 ಲೈನ್ ಇರ್ತದೆ. ಶುಂಕ್ ಹೌದು, ಅದು ಈಗ ಬಂದ್ಬಿಟ್ಟೈತೆ ಕೂತು. ಮೊನ್ನೆ ಫೈಟ್ ನಿಲ್ಸ್ಬಿಟ್ಟಿದ್ವಲ್ಲ, ಈಗ ಬಂದ್ಬಿಡ್ತೀಗ. ಪುನಃ ನಾಳೆ ಶುಂಕ್ 3 ಕಟ್ ಮಾಡಿಸ್ತೀವಿ.